ಉಕ್ಕು ಕಾರ್ಖಾನೆ ಆವರಣದಲ್ಲೂ ಕೂಡ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ. ತಮಿಳುನಾಡಿನ ಸೇಲಂ ಕಾರ್ಖಾನೆ ಬಳಿ ಯೋಗಾಭ್ಯಾಸವನ್ನ ಮಾಡಿರುವಂತದ್ದು. ಯೋಗ ದಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಉಕ್ಕು ಕಾರ್ಖಾನೆ ಆವರಣದಲ್ಲೂ ಕೂಡ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿದೆ. ವಿಶ್ವದಾದ್ಯಂತ ಭಾರತದ ಯೋಗ ದಿನಾಚರಣೆ ವಿಶ್ವ ವ್ಯಾಪ್ತಿಯನ್ನ ಪಡೆದುಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಸಾಮೂಹಿಕವಾಗಿ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿದೆ. ತಮಿಳುನಾಡಿನ ಸೇಲಂ ಕಾರ್ಖಾನೆ ಬಳಿ ಯೋಗಾಭ್ಯಾಸವನ್ನ ಮಾಡಿರುವಂತದ್ದು. ಈ ವೇಳೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿದ್ದಾರೆ. ಕುಮಾರಸ್ವಾಮಿ ಸೇರಿ ಹಲವು ಸಿಬ್ಬಂದಿ ವರ್ಗ, ಅದೇ ರೀತಿಯಾಗಿ ಹಿರಿಯರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಎಲ್ಲರೂ ಕೂಡ ಯೋಗಾಭ್ಯಾಸವನ್ನ ಮಾಡ್ತಾ ಇರುವಂತದ್ದು. ತಮಿಳುನಾಡಿನ ಸೇಲಂ ಕಾರ್ಖಾನೆ ಬಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಯೋಗಾಭ್ಯಾಸವನ್ನ ಮಾಡಿದ್ದಾರೆ. ವಿಶ್ವ ವ್ಯಾಪ್ತಿಯನ್ನ ಪಡೆದುಕೊಂಡಿದೆ ಭಾರತದ ಯೋಗ. ಇದೀಗ ಒಟ್ಟಾರೆಯಾಗಿ ಎಲ್ಲಾ ಕಡೆ ಯೋಗಾಭ್ಯಾಸ ಮುಂದುವರಿತಾ ಇರುವಂತದ್ದು. ಯೋಗಾಭ್ಯಾಸವನ್ನ ಎಲ್ಲೆಡೆ ಮಾಡಲಾಗ್ತಾ ಇರುವಂತದ್ದು. ಸಾವಿರಾರು ಯೋಗಪಟುಗಳು ಸೇರಿದಂತೆ ರಾಜಕೀಯ ವ್ಯಕ್ತಿಗಳು, ಅದೇ ರೀತಿಯಾಗಿ ಜನಸಾಮಾನ್ಯರು, ಸಿಬ್ಬಂದಿ ವರ್ಗದವರು, ಹೀಗೆ ಹಲವಾರು ಯೋಗಾಭ್ಯಾಸದಲ್ಲಿ ತೊಡಗಿಕೊಂಡಿದ್ದಾರೆ ಎಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಡಗರದಿಂದ ಎಲ್ಲೆಡೆ ಸಾಮೂಹಿಕವಾಗಿ ಆಚರಣೆ ಆಗ್ತಾ ಇರುವಂತದ್ದು.